ಇವಳು ನನ್ನಾಕೆ ಅಂದ್ರೆ ನನ್ ಕಾರ್ ಕಣ್ರಿ. ಫೈನಾನ್ಷಿಯಲಿ ತುಂಬಾ ಕಷ್ಟ ಇದ್ದಾಗ ನಾನು ಈ ಗಾಡಿನ ತಗೊಂಡೆ. ಎಲ್ಲೋ ಬೋರ್ಡ್ ಅಲ್ಲಿ ಈ ಗಾಡಿನ ತಗೊಳಕ್ಕೆ ಅದೇ ರೀಸನ್. ಇದರಿಂದ ದುಡ್ದು ಸಂಪಾದನೆ ಮಾಡಿ ಸುಮಾರು ಕಮಿಟ್ಮೆಂಟ್ ಗಳನ್ನ ಬಗೆಹರಿಸ್ಕೊಳ್ಳೋಣ ಅಂತ. ಇವತ್ತಿಗೆ ಇವಳಿಗೆ 2 ವರ್ಷ ಆಗ್ತಾ ಬಂತು. ಅಂದ್ರೆ 2 ವರ್ಷದಿಂದ ಬೆಂಗಳೂರಲ್ಲಿ ಓಲಾ ಊಬರ್ ನ ಹೊಡಿತಾ ಇದ್ದೆ. ನೀವೇನ್ ಬಿಟ್ರಪ್ಪ ಕ್ಯಾಬ್ ಡ್ರೈವರ್ಸ್ ಡೈಲಿ 3,000 ದುಡಿತೀರಾ ಅಂತ ಹೇಳ್ಬೋದು. ದಯವಿಟ್ಟು ಹೇಳ್ತೀನಿ, ಯಾರು ಕ್ಯಾಬ್ ಅಂತ ಹೇಳಿ ಬೆಂಗಳೂರಿಗೆಲ್ಲ ಹೋಗ್ಬೇಡಿ. ನರಕ ದರ್ಶನ ಮಾಡ್ಕೊಂಡ್ ಬರ್ತೀರಾ. ಓಲಾ ಊಬರ್ ಅಂತ ಸುಮ್ನೆ ಹೇಳ್ತಾರೆ, ರೇಟ್ ನೋಡಿದ್ರೆ ದೇವ್ ರಾಣೆಗೂ ಕೊಡಲ್ಲ. ಮೊದಲನೇದಾಗಿ ಬೆಂಗಳೂರಲ್ಲಿ ಡ್ರೈವರ್ಸ್ ಗಳಿಗೆ ಬೆಲೆನೇ ಇಲ್ಲ. ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಸರ್ಕಾರದವ್ರಂದ್ರು ತಲೆನೇ ಕೆಡ್ಸ್ಕೊಳಲ್ಲ. ಯಾವ್ದು ಬೇಡ, ಬೆಂಗಳೂರಲ್ಲಿ ಕ್ಯಾಬಿನ್ ಫೀಲ್ಡೇ ಬೇಡ ಅಂತೇಳಿ ಎಲ್ಲದನ್ನು ಬಿಟ್ಟು ಊರಿಗೆ ಬಂದೆ. ಹಂಗಂತೇಳಿ ಕಾರ್ ಮಾರಿದ್ರ ಬ್ರೋ? ಇಲ್ಲ, ದೇವರಾಣಿಗೂ ಕೊಡಲ್ಲ. ಯಾಕಂದ್ರೆ ನನಗದು 2 ವರ್ಷ ಅನ್ನ ಹಾಕಿದೆ. ನನಗ ಅನ್ನಿಸ್ತು ಇವಳು ಸಾಕು ದುಡ್ದಿದ್ದು ನನ್ಗೋಸ್ಕರ ಅಂತ. ಹಂಗಾಗಿ ಇವಳನ್ನ ವೈಟ್ ಬೋರ್ಡ್ ಮಾಡಿ ನನ್ನ ಪರ್ಸನಲ್ ಯೂಸಿಗೆ ಇಟ್ಕೊಂಡೆ. ನೀವು ನಂಬಲ್ಲ, ನಾನು 2 ವರ್ಷದಲ್ಲಿ ಈ ಗಾಡಿಗೆ ಹಾಕಿರೋ ಬಂಡವಾಳನ ಎತ್ತಿದ್ದೀನಿ. 8 ಲಕ್ಷ ರಿಕವರಿ ಮಾಡ್ಬೇಕು ಅಂದ್ರೆ ಅದು ಅಷ್ಟು ಈಸಿ ಆದಂತ ಕೆಲಸ ಆಗಿರ್ಲಿಲ್ಲ. ನಾವು ಹಗಲು ರಾತ್ರಿ ಅಂತ ನೋಡ್ದಲೆ ಗಾಡಿ ಹೊಡೆದಿದೀವಿ ಕಣ್ರಿ. ಫೈನಲಿ ನನ್ನವಳು ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಗೆ ಕನ್ವರ್ಟ್ ಆಗಿದ್ದಾಳೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, CNG ರೇಟ್ ಜಾಸ್ತಿ ಆಗಿದೆ. ಹಂಗಂತ ಅವೆಲ್ಲ ಕಮ್ಮಿ ಆಗ್ಲಿ ಅಂತ ನಾನು ಕೇಳ್ತಾ ಇಲ್ಲ. ದಯವಿಟ್ಟು ಡ್ರೈವರ್ಸ್ ಗಳಿಗೆ ಒಂದು ಒಳ್ಳೆ ಬೆಲೆ ಕೊಡಿ. ಕಿಲೋಮೀಟರ್ ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಇದೇ ಕ್ಯಾಬ್ ಗಳನ್ನ ನಂಬ್ಕೊಂಡು ಎಷ್ಟೋ ಸಂಸಾರಗಳು ಇವತ್ತಿಗೂ ಊಟ ಮಾಡ್ತಾ ಇದಾವೆ. ಫೈನಲಿ ನನ್ನವಳು 1,10,000 ಖರ್ಚು ಮಾಡಾದ್ಮೇಲೆ ವೈಟ್ ಬೋರ್ಡ್ ಗೆ ಟರ್ನ್ ಆಗಿದ್ದಾಳೆ.